ಬೆಂಗಳೂರಲ್ಲಿ ಭಾರೀ ಮಳೆಯಾಗಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬಸವನಗುಡಿ, ಜಯನಗರ, ಬನ್ನೇರ್ಘಟ್ಟ ರೋಡ್, ಗೊಟ್ಟಿಗೆರೆ, ಪುಟ್ಟೇನಹಳ್ಳಿ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು ಅನೇಕ ರಸ್ತೆಗಳು ಜಲಾವೃತವಾಗಿದ್ದವು. ನಿನ್ನೆ ಸಂಜೆ ಸುರಿದ ಮಳೆಗೆ ಸಂಚಾರ ಅಸ್ತವ್ಯಸ್ತವಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಬಿರುಗಾಳಿ ಸಹಿತ ಜೋರು ಮಳೆಗೆ ಹಲವು ಮರಗಳು ಧರೆಗುರುಳಿವೆ. ಜಯನಗರ ಈಸ್ಟ್ ಎಂಡ್ ಸಮೀಪ ಚಲಿಸ್ತಾ ಇದ್ದ ಆಟೋ ಮೇಲೆ ಬೃಹತ್ ಮರ ರಸ್ತೆ ಮೇಲೇನೆ ಬಿದ್ದು ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಆಟೋ ಜಖಂಗೊಂಡಿದೆ. ರಸ್ತೆ ಮೇಲೆ ಬಿದ್ದ ಮರವನ್ನು ಜಿಬಿಎ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಟ್ಯಾಪ್ ಮಾಡ್ಕೊಂಡು ಬರ್ತಾ ಇದೆ ಸಡನ್ ಅಂತ ಆಟೋ ಮೇಲೇ ಬಿದ್ದುಬಿಡ್ತು ಸರ್ ಗಾಡಿ. ನಾನು ಹೆಂಗೋ ಒಂದು ಬಚಾವಾದೆ ಸರ್. ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ, ಇದೆ ಫ್ರ್ಯಾಕ್ಚರ್ ಆಗಿದೆ. ಇವತ್ತು ಒಂಥರ ತಲೆ ಸುತ್ತು ಬರ್ತದೆ, ವಾಮಿಟ್ ಆಗ್ತೈತೆ. ಡ್ರಾಪ್ ಮಾಡಿ ಅಲ್ಲೇ ಸರ್ ಡ್ರಾಪ್ ಮಾಡಿ ಸ್ವಲ್ಪ ಡ್ರಾಪ್ ಮಾಡಿ ಮುಂದೆ ಬಂದಿದ್ದು ಆಟೋ ಅಷ್ಟೇ ಬಿದ್ದುಬಿಟ್ಟು ಮರ. ನನಗೆ ಇಲ್ಲ ಆಗಿದೆ, ಕಾಲಿಗೆ ಸ್ವಲ್ಪ ಆಗಿದೆ, ತಲೆಗೆ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ತಲೆ ತಿರ್ಗ್ತಾಯಿದೆ. ಇದು ಎಕ್ಸ್ರೇ ಮಾಡಬೇಕಂತ ಹೇಳಿದೆ. ಬಿದ್ದು ಅರ್ಧ ಗಂಟೆ ಆದಮೇಲೆ ನಾನು ಆಚೆ ಬಂದಿರೋದು ಸರ್. 4-5 ಜನ ಬಂದಿದ್ದು ಏನಾಯ್ತು ನಾನು ಬದುಕಿದ್ದೀನಿ ಅಂದೆ. ಮತ್ತು ಎದ್ದು ಆಚೆ ಬಂದಿರೋದು ಸರ್. ಗೌರ್ಮೆಂಟ್ ಸ್ವಲ್ಪ ಸಹಾಯ ಮಾಡಿದ್ರೆ ಆಗ್ತದೆ ಸರ್. ಇನ್ಸೂರೆನ್ಸ್ ಖತಮ್ ಆಗಿ 1 ತಿಂಗಳು ಆಗಿರೋದು. ಇದು ಗ್ಯಾಸ್ ಇದರಲ್ಲಿ ಇನ್ಸೂರೆನ್ಸ್ ಮಾಡ್ಸೋಕ್ಕಾಗಿಲ್ಲ, ಪ್ರಾಬ್ಲಮ್ ಆಗಿ ಎತ್ತಿ ಗಾಡಿ 3 ದಿವಸನೇ ಆಗಿರೋದು. ನಿಲ್ಲಿಸ್ಬಿಟ್ಟಿದೆ ಗಾಡಿ, ನನಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು. ರೆಡಿ ಮಾಡಬೇಕಂದ್ರೆ ಒಂದು 50-60 ಸಾವಿರ ರೂಪಾಯಿ ಆಗ್ತದೆ ಸರ್. ಅದು ಇನ್ಸೂರೆನ್ಸೂ ಇಲ್ಲ, ಏನು ಮಾಡ್ತಾರೆ ಗೌರ್ಮೆಂಟ್. ಇನ್ನು ರೆಸಿಡೆನ್ಸಿ ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿದ್ದ ಮರ ಬುಡ ಸಮೇತ ಉರುಳಿ ಬಿದ್ದಿದೆ. ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್ ಗೇಟ್ ಜಖಂಗೊಂಡಿದ್ದು ಸ್ಥಳಕ್ಕೆ ಅಶೋಕನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಬಿಎ ಅರಣ್ಯ ಸಿಬ್ಬಂದಿಗೆ ಮಾಹಿತಿ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಸಾಲು ಸಾಲು ಮಳೆ ಅವಾಂತರಗಳು ಸಂಭವಿಸ್ತಾ ಇವೆ. ಜಯನಗರ 7ನೇ ಕ್ರಾಸ್ನಲ್ಲಿ ಗಾಳಿ ಮಳೆಗೆ ಕೇಬಲ್ಗಳು ಜೋತು ಬಿದ್ದಿದ್ದು ಬಸ್ಗೆ ತಾಗಿ ಸಿಸಿಟಿವಿ ಕಂಬಕ್ಕೆ ಹಾನಿಯಾಗಿದೆ. ಸಿಸಿಟಿವಿ ಕ್ಯಾಮೆರಾ ಕಂಬ ಮುರಿದು ರಸ್ತೆ ಕಡೆ ವಾಲಿರೋದ್ರಿಂದ ವೈರ್ಗಳು ರಸ್ತೆಗೆ ಬಿದ್ದಿವೆ. ಆದರೂ ಜಿಬಿಎ ಮತ್ತು ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಬಂದಿಲ್ಲ. ಹೀಗಾಗಿ ಸ್ಥಳೀಯರೇ ರಸ್ತೆಗೆ ಬಿದ್ದ ವೈರ್ಗಳ ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ಕೇಬಲ್ಗಳಿಂದ ಕರೆಂಟ್ ಅರ್ಥ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ಥಳೀಯರು ವೈರ್ ಕಟ್ ಮಾಡಿದ್ದಾರೆ. ಇನ್ನು ಕೇಬಲ್ ಹಾಕಿರೋ ಅಂಗಡಿ ಮಾಲೀಕರ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಸಾಲು ಸಾಲು ಅವಾಂತರಗಳಾಗ್ತಾ ಇರೋದ್ರಿಂದ ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಳೆಯಿಂದ ಅವಾಂತರಗಳು ನಡೀತಾ ಇದೆ. ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಮರದ ಕೊಂಬೆಗಳನ್ನು ಕಟ್ ಮಾಡೋಕೆ ಹೇಳಿದ್ದೀನಿ. ನಿನ್ನೆ ಕೂಡ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ಕೊಟ್ಟಿದ್ದೇನೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದರು. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರಂಬೆಗಳೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ತೊಂದರೆ ಇದೆ ಈಗಾಗಲೇ ನಾನು ಬೆಳೆಸಿರೋ ಮರಗಳನ್ನ ಫಸ್ಟು ಕೊಂಬೆಗಳನ್ನ ಮರ ಕಟ್ ಮಾಡಲ್ಲ, ಕೊಂಬೆಗಳನ್ನ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಮಿಕ್ಕಿದ್ದು ಏನು ಬೇಕೋ ವ್ಯವಸ್ಥೆನ ನಿನ್ನೆ ಎಲ್ಲ ನಾನು ಆಫೀಸ್ ಹತ್ರ ಮಾತಾಡಿದ್ದೀವಿ, ಮಾಡ್ತೀನಿ. ಏನು ಬೇಕೋ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರಂಬೆಗಳನ್ನೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ತೊಂದರೆ ಇದೆ ಈಗಾಗಲೇ ನಾನು ಬೆಳೆಸಿರೋ ಮರಗಳನ್ನ ಫಸ್ಟು ಕೊಂಬೆಗಳನ್ನ ಮರ ಕಟ್ ಮಾಡಲ್ಲ, ಕೊಂಬೆಗಳನ್ನ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಮಿಕ್ಕಿದ್ದು ಏನು ಬೇಕೋ ವ್ಯವಸ್ಥೆನ ನಿನ್ನೆ ಎಲ್ಲ ನಾನು ಆಫೀಸ್ ಹತ್ರ ಮಾತಾಡಿದ್ದೀವಿ, ಮಾಡ್ತೀನಿ. ಏನು ಬೇಕೋ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ರಂಬೆಗಳನ್ನೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ತೊಂದರೆ ಇದೆ ಈಗಾಗಲೇ ನಾನು ಬೆಳೆಸಿರೋ ಮರಗಳನ್ನ ಫಸ್ಟು ಕೊಂಬೆಗಳನ್ನ ಮರ ಕಟ್ ಮಾಡಲ್ಲ, ಕೊಂಬೆಗಳನ್ನ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಮಿಕ್ಕಿದ್ದು ಏನು ಬೇಕೋ ವ್ಯವಸ್ಥೆನ ನಿನ್ನೆ ಎಲ್ಲ ನಾನು ಆಫೀಸ್ ಹತ್ರ ಮಾತಾಡಿದ್ದೀವಿ, ಮಾಡ್ತೀನಿ. ರಾಜ್ಯದಾದ್ಯಂತ ಮಳೆ ಆರ್ಭಟ ಜೋರಾಗಿದ್ದು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ದಕ್ಷಿಣ ಕನ್ನಡ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ವಿಜಯನಗರ, ರಾಯಚೂರು, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿವೆ. ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ ಮಾವು ಬೆಳೆ ನೆಲ ಕಚ್ಚಿದೆ. ವರ್ಷವಿಡೀ ರೈತರು ಕಷ್ಟಪಟ್ಟು ಬೆಳೆದಿದ್ದ ಫಸಲು ನಾಶವಾಗಿದ್ದು ಬೆಳೆ ನಾಶವಾದ ಸ್ಥಳಕ್ಕೆ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿದರು. ದೊಡ್ಡಮಲದೊಡ್ಡಿ ಹಾಗೂ ಅರಿಕುಂಟೆ ಗ್ರಾಮಕ್ಕೆ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಸ್ಥಳ ಪರಿಶೀಲನೆ ನಡೆಸಿದ ಸಂಸದರು ಹಾಗೂ ಶಾಸಕರು ಬೆಳೆ ನಾಶವನ್ನು ವೀಕ್ಷಿಸಿ ಆದಷ್ಟು ಬೇಗ ಪರಿಹಾರದ ಸರ್ವೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಮಾವಿಗೆ ₹2 ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಅದರಿಂದ ಈ ಸತಿನೂ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದರೆ ಇದಕ್ಕೆ ಕೇಂದ್ರ ಸರ್ಕಾರ ಬರಲ್ಲ, ಕೈ ಹಿಡಿಯಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಮುಂದೆ ಬಂದು
ದಯವಿಟ್ಟು ರೈತರಿಗೆ ಕೈ ಹಿಡಿಬೇಕು ಅಂತ ಒತ್ತಡ ಮಾಡ್ತೀವಿ. ಆದರೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಪೇಪರ್ಸ್ ರೆಡಿ ಮಾಡಿ ಕಳಿಸ್ಬೇಕೋ ಅದನ್ನು ಅವರು ಕರೆಕ್ಟಾಗಿ ಮಾಡಿ ಕಳಿಸಿ ಅಂತ ಒಂದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮಾತಾಡಿದ್ದೀನಿ, MLA ಸಾಹೇಬರು ಆಲ್ರೆಡಿ DC ಅವ್ರನ್ನ ಮಾತಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗುತ್ತೆ ಅಂತ ಒಂದು ಆಶ್ವಾಸನೆ ಇದೆ. ಮಾವಿಗೆ 2 ರೂಪಾಯಿ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಅದರಿಂದ ಈ ಸತಿನೂ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದರೆ ಇದಕ್ಕೆ ಕೇಂದ್ರ ಸರ್ಕಾರ ಬರಲ್ಲ, ಕೈ ಹಿಡಿಯಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಮುಂದೆ ಬಂದು ದಯವಿಟ್ಟು ರೈತರಿಗೆ ಕೈ ಹಿಡಿಬೇಕು ಅಂತ ಒತ್ತಡ ಮಾಡ್ತೀವಿ. ಆದರೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಪೇಪರ್ಸ್ ರೆಡಿ ಮಾಡಿ ಕಳಿಸ್ಬೇಕೋ ಅದನ್ನು ಅವರು ಕರೆಕ್ಟಾಗಿ ಮಾಡಿ ಕಳಿಸಿ ಅಂತ ಒಂದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಹಾರ್ಟಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಮಾತಾಡಿದ್ದೀನಿ, MLA ಸಾಹೇಬರು ಆಲ್ರೆಡಿ DC ಅವ್ರನ್ನ ಮಾತಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗುತ್ತೆ ಅಂತ ಒಂದು ಆಶ್ವಾಸನೆ ಇದೆ. ಬೇಸಿಗೆ ಹಿನ್ನೆಲೆಯಲ್ಲಿ ಇಂದು ಮಂಡ್ಯದಲ್ಲಿ ಕಾವೇರಿ ನೀರಾವರಿ ಸಲಹಾ ಸಮಿತಿ ಸಭೆ ಹಮ್ಮಿಕೊಂಡಿದೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಸಭೆ ನಿಗದಿಯಾಗಿದ್ದು ನಗರದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದು ರೈತರ ಬೆಳೆಗೆ ನೀರು ಹರಿಸುವಂತಹ ಹಾಗೂ ಕುಡಿಯುವ ನೀರಿನ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಸಾರಿಗೆ ನೌಕರರು ಮತ್ತು ಸಾರಿಗೆ ಇಲಾಖೆ ನಡುವೆ ಜಟಾಪಟಿ ಮುಂದುವರಿತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ನೌಕರರು ಸಾರಿಗೆ ಇಲಾಖೆ ನಡುವೆ ಜಟಾಪಟಿ ಮುಂದುವರಿಸಿದ್ದಾರೆ. ಮೇ 20ರಿಂದ ಮುಷ್ಕರ ಕೈಗೊಳ್ಳೋಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿ ಅಡಿಯಲ್ಲಿರುವ 4 ನಿಗಮಗಳ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಮುಷ್ಕರ ಕೈಗೊಳ್ಳೋ ಬಗ್ಗೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮಲ್ಲೇಶ್ವರಂ AITUC ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ನಾಳೆ ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದೆ. ಬೆಂಗಳೂರಿನ ಹಲವು ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯಲಿದ್ದು ಪರೀಕ್ಷಾ ಕೇಂದ್ರಗಳ ಸುತ್ತ ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಿತ ಪ್ರದೇಶ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಮಾಡಿದ್ದಾರೆ. ನಗರದ ಹಲವು ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯಲಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ BNSS 163 ಅಡಿಯಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ. ಹಾಗೂ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಜೆರಾಕ್ಸ್ ಮತ್ತು ಸೈಬರ್ ಸೆಂಟರ್ ಬಂದ್ ಮಾಡಲಿಕ್ಕೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ 4 ದಿನಗಳ ಕಾಲ ಬಂದ್ ಮಾಡಲಾಗಿದೆ. ಫ್ಲೈಓವರ್ಗೆ ಕೇಬಲ್ ಅಳವಡಿಕೆ ದುರಸ್ತಿ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ಅಂತಿಮ ಲೋಡ್ ಟೆಸ್ಟಿಂಗ್ ಮಾಡೋಕೆ ಸಿದ್ಧತೆ ನಡೆದಿದೆ. ಹೀಗಾಗಿ ಮೇ 5ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ ಮೇ 8ನೇ ತಾರೀಕಿನ ಬೆಳಗ್ಗೆ 11 ಗಂಟೆ ತನಕ ಫ್ಲೈಓವರ್ ಬಂದ್ ಮಾಡೋಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ಆದ್ದರಿಂದ ಫ್ಲೈಓವರ್ ಮೇಲೆ ಎಲ್ಲ ರೀತಿಯ ವಾಹನಗಳ ಸಂಚಾರವನ್ನು ಪೊಲೀಸರು ನಿರ್ಬಂಧಿಸಿದ್ದಾರೆ. ಇದೇ ವೇಳೆ ವಾಹನ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ನೆಲಮಂಗಲ ಕಡೆಯಿಂದ ನಗರಕ್ಕೆ ಬರುವ ವಾಹನಗಳು ಸರ್ವಿಸ್ ರೋಡ್ ಮೂಲಕ ದಾಸರಳ್ಳಿ, ಜಾಲಹಳ್ಳಿ, ಪೀಣ್ಯ ಮತ್ತು ಗೊರಗುಂಟೆಪಾಳ್ಯ ಮೂಲಕ ನಗರಕ್ಕೆ ಪ್ರವೇಶಿಸೋಕೆ ಸೂಚನೆ ಕೊಡಲಾಗಿದೆ. ಇನ್ನು ನಗರದಿಂದ ನೆಲಮಂಗಲ ಕಡೆಗೆ ಹೋಗುವ ವಾಹನಗಳು ಸರ್ವಿಸ್ ರಸ್ತೆ ಮೂಲಕ ಸಂಚರಿಸೋಕೆ ಮನವಿ ಮಾಡಲಾಗಿದೆ. ಇಂದು ಚಿಕ್ಕಮಗಳೂರಿನ ಶೃಂಗೇರಿ ಕ್ಷೇತ್ರದ 2023 ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆಯಲಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ಚುನಾವಣಾ ಆಯೋಗ ಮರು ಮತ ಎಣಿಕೆ ನಡೆಸಲಿದೆ. IDSG ಕಾಲೇಜಿನಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅಂಚೆ ಮತಗಳ ಮರು ಎಣಿಕೆ ನಡೆಯಲಿದ್ದು ಸಕಲ ಸಿದ್ಧತೆ ನಡೆಸಲಾಗಿದೆ. ಮರು ಅಂಚೆ ಮತಗಳ ಎಣಿಕೆ ನಡೆಯಬೇಕು ಅಂತ ಹೈಕೋರ್ಟ್ಗೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮೊರೆ ಹೋಗಿದ್ರು. ಏಪ್ರಿಲ್ 6ರಂದು ಮರು ಮತ ಎಣಿಕೆ ಮಾಡಲಿಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಜೊತೆಗೆ 12 ದಿನಗಳ ಒಳಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಿತ್ತು. ಆದರೆ ಶಾಸಕ TD ರಾಜೇಗೌಡ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸದ ಕಾರಣ ಹೈಕೋರ್ಟ್ ಮೇ 2ರಂದು ಅಂಚೆ ಮತಗಳ ಎಣಿಕೆ ಮಾಡಲಿಕ್ಕೆ ಆದೇಶ ನೀಡಿತ್ತು. ಬರ್ದೇನೂ ಇರಬಹುದು. ಎರಡೂ ಸನ್ನಿವೇಶದಲ್ಲಿ ನಾವು ಮತ್ತೊಮ್ಮೆ ಆ 1543 ಅಂತ ನಾನು ನಿಮಗೆ ಸಂಖ್ಯೆ ಹೇಳ್ತಾ ಇದ್ದೀನಿ. ನನಗೆ ಏನು ಸಿಗುತ್ತೋ ಆ ಪೋಸ್ಟಲ್ ಬ್ಯಾಲೆಟಲ್ಲಿ ಎಷ್ಟು ಸಂಖ್ಯೆ ಸಿಗುತ್ತೋ ನಾನು ಅದನ್ನು ಮಾತ್ರ ರಿಕೌಂಟ್. ಆ 279ರಲ್ಲಿ ಯಾವುದಾದ್ರೂ ವ್ಯಾಲಿಡ್ ಅಂತ ನಮಗೆ ಕಂಡು ಬರ್ಬೋದು, ವ್ಯಾಲಿಡ್ ಅಂತ ಕಂಡು ಬರ್ದೇನೂ ಇರ್ಬೋದು. ಎರಡೂ ಸನ್ನಿವೇಶಗಳು ಉದ್ಭವ ಆಗ್ಬೋದು. ಯಾವುದೇ ಸನ್ನಿವೇಶ ಇರಲಿ, ಉದಾಹರಣೆಗೆ ಅದರಲ್ಲಿ 279ರಲ್ಲಿ ಒಂದಿಷ್ಟು ಇಲ್ಲ ಇದು ಸರಿ ಇದೆ, ಪುನರ್ ಪರಿಶೀಲನೆ ಆದ ನಂತರ ಇದು ಸರಿ ಇದೆ ಅಂತ ನಮಗೆ ಕಂಡು ಬಂದ್ರೆ ಅದನ್ನು ಪ್ಲಸ್ ಈ 1543 ಏನು ವ್ಯಾಲಿಡ್ ಅಂತ ಆಗಿತ್ತು ಮುಂಚೆ, ಎರಡು ಸೇರಿಸಿ ಅದನ್ನ ರೀಕೌಂಟ್ ಬರಲೂಬಹುದು, ಬರ್ದೇನೂ ಇರಬಹುದು. ಎರಡೂ ಸನ್ನಿವೇಶದಲ್ಲಿ ನಾವು ಮತ್ತೊಮ್ಮೆ ಆ 1543 ಅಂತ ನಾನು ನಿಮಗೆ ಸಂಖ್ಯೆ ಹೇಳ್ತಾ ಇದ್ದೀನಿ. ನನಗೆ ಏನು ಸಿಗುತ್ತೋ ಆ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಎಷ್ಟು ಸಂಖ್ಯೆ ಸಿಗುತ್ತೋ ನಾನು ಅದನ್ನ ಮಾತ್ರ ರಿಕೌಂಟ್ ಮಾಡ್ತೀನಿ. ಚುನಾವಣಾ ವಿವಾದ ಅರ್ಜಿ ಇತ್ತು, ಅದನ್ನು ಇತ್ಯರ್ಥಪಡಿಸಿಬಿಟ್ಟು
ಮರು ಮತ ಎಣಿಕೆ ಮಾಡೋದಕ್ಕೆ ಬ್ಯಾಲೆಟ್ ಪೇಪರ್ಸನ್ನು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಚುನಾವಣಾಧಿಕಾರಿಯಾಗಿ ಜಿಲ್ಲಾ ಪಂಚಾಯತಲ್ಲಿ ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಗೌರವ್ ಕುಮಾರ್ ಶೆಟ್ಟಿ ಅವರನ್ನು ನೇಮಕ ಮಾಡಿದ್ದೀವಿ. ಜೊತೆಗೆ ಮತ ಎಣಿಕೆಗೆ ಮತದಾನ ಎಣಿಕೆ ಕೇಂದ್ರವನ್ನು ಸಹ ಗುರುತಿಸಿದ್ದೀವಿ. IDSG ಕಾಲೇಜು ಚಿಕ್ಕಮಗಳೂರು ಕೇಂದ್ರ ಭಾಗದಲ್ಲಿದೆ. ದಿನಾಂಕ 2/5/2026 ಮತ ಎಣಿಕೆ ಆಗುತ್ತೆ. 9 ಗಂಟೆಗೆ ಪ್ರಾರಂಭ ಆಗುತ್ತೆ. ಮಾನ್ಯ ನ್ಯಾಯಾಲಯದ ನಿರ್ದೇಶನ ಇದೆ, ಅದರಂತೆ ನಾವು ಮರು ಮತ ಎಣಿಕೆಯನ್ನು ಮಾಡ್ತೀವಿ. ಇದಕ್ಕೆ ಚುನಾವಣಾ ಆಯೋಗ ನಿರ್ದೇಶನವನ್ನು ಸಹ ಕೊಟ್ಟಿದೆ, ಯಾವ ಸೂಚನೆಗಳನುಸಾರ ಮಾಡಬೇಕು ಅಂತ. ಈ ಬಗ್ಗೆ ಕ್ಯಾಂಡಿಡೇಟ್ಸ್ಗೆ ಮರು ಮತ ಎಣಿಕೆ ಮಾಡೋದಕ್ಕೆ ಮುಂಚೆ ಅವರಿಗೆ ಬ್ರೀಫಿಂಗನ್ನು ಕೂಡ ನಾವು ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ, ಏನು ಪ್ರೊಸೀಜರ್ ಅನುಸರಿಸ್ತೀವಿ ಅಂತ. ಸಂಪುಟ ಪುನರ್ರಚನೆಗೆ ಒತ್ತಡ ಹೇರಿರುವ ಹಿರಿಯ ಶಾಸಕರು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಮೇ 5 ಅಥವಾ 7ರಂದು ದೆಹಲಿಗೆ ಪ್ರಯಾಣ ಬೆಳೆಸೋಕೆ ತಯಾರಿ ನಡೆಸಿದ್ದಾರೆ. ದೆಹಲಿಗೆ ಭೇಟಿ ನೀಡೋ ಶಾಸಕರ ಪಟ್ಟಿಯನ್ನು ಅಶೋಕ್ ಪಟ್ಟಣ್ ಸಿದ್ಧ ಮಾಡ್ತಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತಿದ್ದೀವಿ ಅಂತ ಅಶೋಕ್ ಪಟ್ಟಣ್ ಹೇಳಿದರು. ಮೇ 4ರ ಚುನಾವಣಾ ಫಲಿತಾಂಶ ಹೊರ ಬೀಳ್ತಾ ಇದ್ದಂತೆ ದೆಹಲಿ ಕಡೆ ಶಾಸಕರು ಪ್ರಯಾಣ ಬೆಳೆಸಲಿದ್ದಾರೆ. ಕಳೆದ ಬಾರಿ 20 ಶಾಸಕರು ದೆಹಲಿ ಭೇಟಿ ನೀಡಿ ಸಚಿವ ಸ್ಥಾನಕ್ಕೆ ಡಿಮಾಂಡ್ ಮಾಡಿದರು. ಇದೀಗ 50ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ 25ಕ್ಕೂ ಹೆಚ್ಚು ಶಾಸಕರ ಲಿಸ್ಟ್ ರೆಡಿ ಆಗಿದೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಮಹತ್ವದ ಮಾತುಕತೆಯನ್ನು ಮಾಡಿದ್ರು. ಸಿಎಂ ಜೊತೆಗಿನ ಬಿಕೆ ಹರಿಪ್ರಸಾದ್ ಭೇಟಿ ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರಿಬಿದನೂರಿನಲ್ಲಿ ಶಾಸಕ KH ಪುಟ್ಟಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ, ಸಿಎಂ ಯಾರೇ ಆದರೂ 2028ರ ತನಕ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿರುತ್ತೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದೀನಿ. ನಮ್ಮ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೀನಿ. ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಯಾವುದೇ ಕಾರಣಕ್ಕೂ ದೆಹಲಿಗೆ ಹೋಗಲ್ಲ ಅಂತ ಹೇಳಿದರು. ನಾನು ಗೆದ್ದಿರೋದು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಬೆಂಬಲವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಆ ಪಕ್ಷದ ಆಂತರಿಕ ವಿಚಾರದಲ್ಲಿ ಏನು ತೀರ್ಮಾನಗಳಾಗ್ತವೋ ಅದನ್ನು ನಾನು ಗಮನಿಸೋಕ್ಕೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಒಟ್ಟಲ್ಲಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ 28ರವರೆಗೂ ಕೂಡ ಸದೃಢವಾಗಿ ಆಡಳಿತ ನಡೆಸುತ್ತೆ. ಅಲ್ಲಿ ಯಾರು CM ಆಗಿರ್ತಾರೆ, ನಾಯಕತ್ವ ಏನು ಚೇಂಜ್ ಆಗುತ್ತೆ, ಯಾರು CM ಮಾಡಬೇಕು ಅನ್ನೋದು ಆ ಪಕ್ಷದ ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು. ಆ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೋ ಅದರ ಪ್ರಕಾರ ನಾವು ನಡ್ಕೊತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾವ್ರೆ. ಒಕ್ಕು ಹೊರಲಿಂದ ಹೇಳ್ತಾವ್ರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧವಾಗಿದ್ದೀರಿ ಅಂತ. ಅವರು ಏನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರ ಸರ್ಕಾರ ನಡೀತದೆ ಅಷ್ಟೇ. ನಾನು ಗೆದ್ದಿರೋದು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಬೆಂಬಲವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಆ ಪಕ್ಷದ ಆಂತರಿಕ ವಿಚಾರದಲ್ಲಿ ಏನು ತೀರ್ಮಾನಗಳಾಗ್ತವೋ ಅದನ್ನು ನಾನು ಗಮನಿಸೋಕ್ಕೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಮಾಜಿ ಸಿಎಂ ದಿವಂಗತ SM ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ತಂದೆ ಆಗಿದ್ದಾರೆ. DCM DK ಶಿವಕುಮಾರ್ ಮಗಳು ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ DK ಶಿವಕುಮಾರ್ ಅವರು ಮಗುವನ್ನು ನೋಡಿ ಸಂಭ್ರಮಿಸಿದ್ದಾರೆ. ತಾತ ಆಗಿದ್ದಾರೆ DK ಶಿವಕುಮಾರ್. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿನ ನೆಲ ಮಹಡಿಯ ಪಾರ್ಕಿಂಗ್ ಲೋಕಾರ್ಪಣೆಗೊಂಡಿದೆ. DCM DK ಶಿವಕುಮಾರ್ ಉದ್ಘಾಟನೆ ಮಾಡಿದ್ದು ಸಚಿವ ಜಮೀರ್ MLC ಸುಧಾಮ್ ದಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರತಿನಿತ್ಯ ಬೇಕಾಬಿಟ್ಟಿ ಪಾರ್ಕಿಂಗ್ನಿಂದಾಗಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದ್ದು ಇನ್ಮುಂದೆ ವಾಹನ ಸಂಚಾರ ಕೊಂಚ ಸುಗಮ ಆಗೋ ಸಾಧ್ಯತೆ ಇದೆ. ಉದ್ಘಾಟನೆ ಬಳಿಕ ಮಾತನಾಡಿದ DCM DKಶಿ, KR ಮಾರ್ಕೆಟ್ ಐತಿಹಾಸಿಕ ಜಾಗ. ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನನ್ನ ತಂದೆ ಜೊತೆಗೆ ಇಲ್ಲಿ ಬಟ್ಟೆ ಖರೀದಿ ಮಾಡ್ತಾ ಇದ್ದಿದ್ದು ನೆನಪಿದೆ. ಪಾರ್ಕಿಂಗ್ಗೆ ಹೆಚ್ಚು ಶುಲ್ಕ ನಿಗದಿ ಆಗಿಲ್ಲ. ಖಾಸಗಿ ಪಾರ್ಕಿಂಗ್ಗೆ ಉತ್ತೇಜನ ಕೊಡಲಾಗ್ತಾ ಇದ್ದು 10ರಿಂದ 12 ಅಡಿ ಜಾಗದಲ್ಲೂ 20 ವಾಹನಗಳನ್ನು ನಿಲ್ಲಿಸಬಹುದು ಅಂತ ಹೇಳಿದ್ರು. ಇನ್ನು ಈ ಕಾರ್ಯಕ್ರಮದ ಬಳಿಕ DKಶಿ MG ರೋಡ್ನಲ್ಲಿ ಡೈನಮಿಕ್ ಲೈಟಿಂಗ್ಸ್ ಉದ್ಘಾಟನೆ ಮಾಡಿದ್ದಾರೆ. ಬಹಳ ವರ್ಷದಿಂದ ನಿಲುಗಡೆಗೆ ಬಂದಂತ ಈ ಪಾರ್ಕಿಂಗ್ ವ್ಯವಸ್ಥೆ ಕೆಲವು ಸ್ಕೀಮ್ ನಲ್ಲಿ ಮೇಲ್ಗಡೆ ಸ್ವಲ್ಪ ರಿಪೇರಿ ಮಾಡಿಸಿದೀವಿ. ಅಲ್ಲಿ ನಾನು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಯಾರು ಬರ್ಲಿ ಬರ್ದೇ ಹೋಗ್ಲಿ, ಜನ ಅಲ್ಲಿ ಇರಬೇಕು, ಬಾಡಿಗೆ ಕೊಡಬೇಕು, ಇಲ್ಲ ಅಂದ್ರೆ ನಮ್ದೇ ಯಾವ್ದಾದ್ರು ಕಚೇರಿಗಳನ್ನ ಕಂಪಲ್ಸರಿ ನಾವು ಶಿಫ್ಟ್ ಮಾಡಬೇಕು. ಅದಾಗಬೇಕು ಅಂತೇಳಿ ನಾನು ಹೇಳಿದೆ. ಯಾಕಂದ್ರೆ ನಾವೇನ್ ಕಟ್ಟಿದೀವಿ ಅದು ಉಪಯೋಗ ಆಗ್ಬೇಕು. ಈ ಪಾರ್ಕಿಂಗ್ ವ್ಯವಸ್ಥೆನ ಖಾಸಗಿಯವರಿಗೆ ಕೊಟ್ಟಿದ್ದೇವೆ.
ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ 1 ಕಿಲೋಮೀಟರ್ ಸುತ್ತು ಎಲ್ಲೂ ವಾಹನಗಳನ್ನ ನಿಲುಗಡೆ ಮಾಡಲಿಕ್ಕೆ ಪ್ರೈವೇಟ್ ಅವ್ರಿಗೆ ಬಿಡುವುದಿಲ್ಲ. ಯಾಕೆಂದ್ರೆ ಜನರಿಗೆ ಇಲ್ಲಿನ ಸುತ್ತಮುತ್ತ ಯಾರೇ ವ್ಯಾಪಾರ ಮಾಡೋರಿಗೂ ಕೂಡ ಪಾರ್ಕಿಂಗ್ ಬಂದು ಒಳಗಡೆ ನಿಲ್ಲಿಸಬೇಕು, ಅವ್ರು ವ್ಯಾಪಾರ ಮಾಡಬೇಕು. ಇಲ್ಲ ಅಂಗಡಿ ಮಾಲೀಕರು ಅಷ್ಟೇ, ಅವರ ಮುಂದೆ ಅಂಗಡಿಗಳ ಮುಂದೆ ವಾಹನ ಇಟ್ಟರೆ ಆ ಗಾಡಿಗಳನ್ನೆಲ್ಲ ಟೋ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತಾರೆ. ಜನರಿಗೆ ಏನು ರೆವಿನ್ಯೂ ರೋಡಲ್ಲಿ ಬಹಳ ದಟ್ಟಣೆ ಆಗಬಾರ್ದು. ಈ ಸುತ್ತಮುತ್ತ ಎಲ್ಲರೂ ಕೂಡ ಈ ಪಾರ್ಕಿಂಗ್ ಉಪಯೋಗಿಸಬೇಕು. ಬೆಂಗಳೂರಿನ ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಸ್ಕೈ ವಾಕಿಗೆ ಗುದ್ದಲಿ ಪೂಜೆ ಬಗ್ಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸಂತಸದ ಜೊತೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 7 ವರ್ಷಗಳ ಸತತ ಪ್ರಯತ್ನದಿಂದ ಸ್ಕೈ ವಾಕ್ ಆಗ್ತಾ ಇದೆ. 2027ರ ಒಳಗಾಗಿ ಸ್ಕೈ ವಾಕ್ ನಿರ್ಮಾಣಗೊಳ್ಳಲಿದೆ. ಆದರೆ ಒಂದು ಸ್ಕೈ ವಾಕ್ ಮಾಡಿಸಲಿಕ್ಕೆ ಇಷ್ಟು ದಿನ ಬೇಕಾ? ವೇಗವಾಗಿ ಅಭಿವೃದ್ಧಿ ಕೆಲಸಕ್ಕೆ ಸರ್ಕಾರ ಗಮನ ಕೊಡಲಿಕ್ಕೆ ಆಗ್ರಹಿಸಿದ್ದಾರೆ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ನೆಹರು ಮೈದಾನದಲ್ಲಿ ಬೃಹತ್ ಬಹಿರಂಗ ಸಮಾವೇಶ ನಡೆಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದರು. ಸಮಾವೇಶದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕಾಂಗ್ರೆಸ್ ಬಂಡವಾಳ ಬಯಲು ಮಾಡೋಕೆ ಹೋರಾಟ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಬಿಲ್ ಪಾಸ್ ಆಗದಂತೆ ಷಡ್ಯಂತ್ರ ಮಾಡಿ ಸೋಲಿಸಿತು. ಮಹಿಳೆಯರು ಸಮಾಜದ ಮುಂಚೂಣಿಗೆ ಬರೋದು ಇಷ್ಟ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದೇಶದಲ್ಲಿ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಹಾಗೂ ವಿಧಾನಸಭೆಯಲ್ಲಿ 33% ಅವರಿಗೆ ಮೀಸಲಾತಿಯನ್ನು ಕೊಡಬೇಕು, ರಿಸರ್ವೇಷನನ್ನು ಕೊಡಬೇಕು ಅನ್ನುವ ದೃಢ ನಿರ್ಧಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗದ ರೀತಿಯಲ್ಲಿ ಒಂದು ಷಡ್ಯಂತ್ರ ಮಾಡಿ ಆ ಬಿಲ್ಲನ್ನು ಕೆಡುವಂಥ ಕೆಲಸ ಮಾಡಿದ್ದಾರೆ. ಇದರಿಂದಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದ ಮಹಿಳೆಯರ ಬಗ್ಗೆ ಯಾವುದೇ ಒಂದು ರೀತಿ ಗೌರವ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಸಹಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಖಂಡಿತ ಈ ದೇಶದ ಮಹಿಳೆಯರು, ತಾಯಂದರು, ಸಹೋದರಿಯರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಇವರೇನೇ ಷಡ್ಯಂತ್ರ ಮಾಡಿದರೂ ಸಹ ಅತಿ ಶೀಘ್ರದಲ್ಲೇ ಮುಂದೊಂದು ದಿನ ಮತ್ತೊಮ್ಮೆ ಈ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಶಸ್ವಿ ಆಗ್ತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ 993 ರೂಪಾಯಿ ಏರಿಕೆ ಆಗಿದೆ. ಇದರಿಂದ ಹೋಟೆಲ್ ಮಾಲೀಕರಿಗೆ ಡಬಲ್ ಶಾಕ್ ಎದುರಾಗಿರುವಂಥದ್ದು. ಬೆಳಗಾವಿಯಲ್ಲಿ ಹೋಟೆಲ್ ಮಾಲೀಕರು ತಿಂಡಿ ಊಟದ ಬೆಲೆ ಹೆಚ್ಚಳಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಇನ್ನೆರಡು ದಿನದಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಇನ್ನು ಇದೇ ವೇಳೆ ಪರ್ಯಾಯ ಇಂಧನದ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಿದ್ದಾರೆ. ಈ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಜಿತ್ ಪೈ ಮಾತನಾಡಿ, ಸಿಲಿಂಡರ್ ಬೆಲೆಯಲ್ಲಿ 35% ಏರಿಕೆ ಹಿನ್ನೆಲೆಯಲ್ಲಿ ಹೋಟೆಲ್ನಲ್ಲಿ ತಿಂಡಿ ಊಟದ ಬೆಲೆ ಏರಿಕೆ ಅನಿವಾರ್ಯ. ಎಷ್ಟು ಏರಿಕೆ ಎಂಬ ಬಗ್ಗೆ ಶೀಘ್ರದಲ್ಲೇ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದರು. ಒಮ್ಮಿಗೆಲೇ ನಮ್ಮ ಸರ್ಕಾರ 995 ರೂಪಾಯಿ ಒಂದು ಸಿಲಿಂಡರಿಗೆ ಏರಿಸಿದ್ದಾರೆ. ಸೊ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದರೆ ಸಾಧಾರಣ 35% ಅಷ್ಟು ಅವರು ಗ್ಯಾಸನ್ನು ರೇಟ್ ಏರಿಸಿದ್ದಾರೆ. ಸೊ ನಮಗೆ ಈಗ ದೊಡ್ಡ ಕ್ವೆಶನ್ ಮಾರ್ಕ್ ಅಂದರೆ ಇನ್ನು ಮುಂದೆ ನಾವು ಹೆಂಗೆ ನಡೆಸೋದು. ಯಾಕಂದರೆ ವಾರ್ ಸಿನ್ಯುವೇಷನ್ ಚಾಲೂ ಆದಾಗಿಂದ ಯಾವುದು ಮಟೀರಿಯಲ್ದ ರೇಟ್ ಕಮ್ಮಿ ಆಗ್ತಾ ಇಲ್ಲ. ನಮ್ಗೆ ತಾಗೋದು ಅಡುಗೆ ಎಣ್ಣೆ ಇರಲಿ ಅಥವಾ ಕಡಧಾನ್ಯ ಅಂದರೆ ಎಲ್ಲ ಕಾಳುಗಳು ನಾವೇನು ಅಡುಗೆಗೆ ವಾಪರಿಸ್ತೇವೆ, ಬೇಳೆ, ಇದರದ್ದೆಲ್ಲ ಬೆಲೆ ಏರಿಕೆ ಆಗ್ತಾನೆ ಬಂದಿದೆ. ಆದರೆ ಹಾಗಾದರೆ ನಾವು ಮಾಡಿ ತಡ್ಕೊಂಡು ಇವತ್ತು ತನಕನೇ ರೇಟ್ ಏರಿಸಿಲ್ಲ, ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಈಗ ನಮ್ಮ ಫ್ಯೂಲ್ ಕಾಸ್ಟ್, ಗ್ಯಾಸ್ ಏನಿದೆಯಲ್ಲ ಅದರ ಕಾಸ್ಟಲ್ಲಿ ಪೈಪ್ಲೈನ್ ಗ್ಯಾಸ್ ಇರಲಿ ಅಥವಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇರಲಿ, ಎರಡನ್ನೂ ರೇಟ್ ಭಾಳಷ್ಟು ಏರಿಸಿದ್ದಾರೆ. ಒಮ್ಮಿಗೆಲೇ ವಸುದೈವ ಕುಟುಂಬ ಧಾರಾವಾಹಿ ನಟಿ ಹಂಸ ಹಾಗೂ ನಿರ್ಮಾಪಕರ ಮಧ್ಯೆ ಗಲಾಟೆ ಆಗಿದೆ. ನಿರ್ದೇಶಕ, ನಿರ್ಮಾಪಕರಾಗಿರುವಂಥ ಅನಿಲ್ ಕೋರಮಂಗಲ ಮಹಾ ಮೋಸ ಮಾಡಿದ್ದಾರೆ ಅಂತ ನಟಿ ಹಂಸ ಪ್ರತಾಪ್ ಆರೋಪವನ್ನು ಮಾಡಿದ್ದಾರೆ. 3 ಲಕ್ಷ ಸಂಭಾವನೆ ಕೊಡದೆ ಕಳೆದ ಜನವರಿಯಿಂದ ಆಟ ಆಡಿಸ್ತಾ ಇದ್ದಾನೆ. ದುಡ್ಡು ಕೇಳಲಿಕ್ಕೆ ಹೋದರೆ ರೌಡಿಸಮ್ ಮಾಡ್ತೀರಾ ಅಂತ ಧಮಕಿ ಹಾಕ್ತಾ ಇದ್ದಾನೆ ಅಂತ ಆಕ್ರೋಶ ಹೊರಹಾಕಿದ್ರು. ಮೋಸ ಮಾಡಿ ಅದೇ ಹಣದಲ್ಲಿ ಹೋಟೆಲ್ ಓಪನ್ ಮಾಡಿದ್ದಾನೆ ಅಂತ ನಟಿ ಹಂಸ ಆರೋಪ ಮಾಡಿದ್ದಾರೆ. ನೋಡ್ಕೊತೀನಿ, ಇಲ್ಲ ರೌಡಿಸಮ್ ಮಾಡ್ತೀರಾ, ನೀವು ಕಮಿಷನರ್ ಹತ್ರ ಹೋಗ್ತೀರಾ ಅಂದರೆ ಹೋಗಿ, ನಾನು ಅಲ್ಲೇ ನೋಡ್ಕೊತೀನಿ, ನೀವು ಲೀಗಲಾಗಿ ಹೋಗ್ತೀರಾ ಅಂತ ಹೋಗ್ರಿ, ಇಟ್ಸ್ ಓಕೆ ಅಂತ ಏನೇನೋ ಮಾತಾಡಿದ್ರು. ನಾವು ಹಾಗೂ ಕಮಿಷನರ್ ಹತ್ರ ಹೋಗಿಲ್ಲ, ಲೀಗಲಾಗಿ ಹೋಗಲಿಲ್ಲ. ಇನ್ನೂ ಚಾನ್ಸ್ ಕೊಟ್ವಿ. ನೋಡಿ ಅನಿಲ್, ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಬೇಡಿ ಆಯಿತಾ. ಅದೇನಿದೆ ನಮಗೆ ಸೆಟಲ್ ಮಾಡಿಬಿಡಿ. ಯಾವತ್ತಿದ್ರೂ ನೀವು ಕೊಡಲೇಬೇಕಾ? ಮಾನ ಮರ್ಯಾದೆ ಕಳ್ಕೊಂಡಾದರೂ ಕೊಡಬೇಕು. ಹೋಟೆಲ್ ಓಪನ್ ಮಾಡೋಕ್ಕೆ ಮಾತ್ರ ಎಲ್ಲಿಂದ ಬಂತು ದುಡ್ಡು?
ಇಲ್ಲಿ ಹೋಟ್ಲ್ ಹತ್ರ ಬಂದು ಕೇಳಿದ್ದಕ್ಕೆ ನಿಮ್ಮ ಹೋಟ್ಲ್ ಹತ್ರ ಬಂದು ಗಲಾಟೆ ಮಾಡ್ತೀರಾ, ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಹಾಗೆ ಹೇಗೆ ಅಂತ. ನಾವು ಅಂದ್ರೆ ನಿಮ್ಮನ್ನು ಬದುಕಕ್ಕೆ ಬಿಡಲ್ಲ ಅಂತ ಹೇಳ್ತಿಲ್ಲ. ಈಗ ನಾವು ಯಾರು ಕಮಿಟ್ ಆಗಿರೋರು ಬಂದು ನಮ್ಮನೆ ಹತ್ರ ಕೂತಿರುವಾಗ ನಾವು ನಿಮ್ಮನೆ ಹತ್ರ ಬಂದೇ ಕೂತ್ಕೋಬೇಕು. ವರ್ಲ್ಡ್ ಬಿಟ್ಟಂತ ಆಚೆ ಹೋಗೋಕ್ಕಾಗಲ್ಲ. ಸೊ ಅವ್ನು ಎಲ್ಲಿದ್ರು ಗುಡಿಸೋದಂತೂ ಗ್ಯಾರಂಟಿ. ನಾನು ಅದೇ ಹೇಳಿದೆ, ನಂಗೆ ದುಡ್ಡು ಬರುತ್ತೋ ಬರಲ್ಲ ಸೆಕೆಂಡ್ರಿ, ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗಬೇಕು. ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, ಎಷ್ಟು ಜನ ಆರ್ಟಿಸ್ಟ್ಗಳು ನೋವು ತಿನ್ಕೊಂಡು ಹೋದ್ರೆ ಹೋಗ್ಲಿಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ ಈ ಥರ ಪ್ರೊಡ್ಯೂಸರ್ಗಳಿಗೆ ಸಿಕ್ಕಾಕೊಂಡು. ಸೊ ಇಂಥ ಪ್ರೊಡ್ಯೂಸರ್ಗಳನ್ನ ಎಕ್ಸ್ಪೋಸ್ ಮಾಡಲೇಬೇಕು. ಈಗ ನಾನು 25 ಇಯರ್ಸಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ನಾನು. ಧರ್ಮಸ್ಥಳದಲ್ಲಿ ವಿವಾಹವಾದ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪದಲ್ಲಿ ಗಿರೀಶ್ ಮಠಣ್ಣನವರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ, ಅವಮಾನ ಮಾಡಿದ್ದಾರೆ ಅಂತ ಕಾವೇರಿ ಎಂಬಾಕೆ ದೂರು ಕೊಟ್ಟಿದ್ರು. 2023 ಡಿಸೆಂಬರ್ 4ರಂದು ಉಜ್ರೆಯ ಜನಾಂದೋಲನ ಕಾರ್ಯಕ್ರಮದ ವಿಡಿಯೋ ಪ್ರಸಾರ ಆಗಿತ್ತು. ಆ ಭಾಷಣದ ವಿಡಿಯೋವನ್ನು ಖಾಸಗಿ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡಿತ್ತು. ಆದ್ದರಿಂದ ಯೂಟ್ಯೂಬ್ ಚಾನೆಲ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಜನ ಕಂಗೆಟ್ಟಿದ್ರೆ ಕುಡಿಯುವ ನೀರಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮಕ್ಕೆ ಸಮರ್ಪಕವಾಗಿ ತುಂಗಭದ್ರಾ ನದಿಯ ನೀರು ಪೂರೈಕೆ ಆಗ್ತಾ ಇಲ್ವಂತೆ. ಜಲ್ ಜೀವನ್ ಮಿಷನ್ ಯೋಜನೆ ತಿಮ್ಮಾಪುರ ಗ್ರಾಮದಲ್ಲಿ ಹಳ್ಳ ಹಿಡಿದಿದೆ. ಜಲಕ್ಷಾಮದಿಂದ ಜನ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ನೀರನ್ನು ತರ್ತಾ ಇದ್ದಾರೆ. ಅಲ್ಲದೆ ಗ್ರಾಮದಲ್ಲಿರುವಂಥ ಶುದ್ಧೀಕರಣ ಘಟಕ ಸಹ ಕೆಟ್ಟು ನಿಂತಿದ್ದು ನಿರ್ಲಕ್ಷ್ಯ ತೋರಿದ್ದಾರೆ. ಗ್ರಾಮ ಪಂಚಾಯತ್, ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೀರಿನ ಸಮಸ್ಯೆ ಈಗಲ್ಲ ಸರ್, ಇದು ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಐತೆ ಸರ್. ಸಮಸ್ಯೆ ಹೆಂಗೆ ಆಗುತ್ತಪ್ಪ ಅಂದ್ರೆ ಸರ್, ನಮ್ಮ ಕುಡಿಯೋ ನೀರಿನ ಕೆರೆ ತುಂಬಿತಪ್ಪ ಅಂದ್ರೆ ನಾವು ಯಾವ ಅಧಿಕಾರಿಗಳನ್ನಾಗಲಿ ಯಾವ ಸರ್ಕಾರನ ಕೇಳಲ್ಲ ಸರ್. ಕಳೆದ 2 ವರ್ಷದಿಂದ ಮಳೆ ನಮ್ಮ ಗ್ರಾಮಕ್ಕೆ ಆಗ್ಲಾರ್ದನ ಆ ಕೆರೆ ಬತ್ತಿ ಹೋಗ್ಬಿಡುತ್ತೆ ಸರ್. ಹಂಗಾಗಿ ನೀರಿಂದ ಒಂದು ದೊಡ್ಡ ಸಮಸ್ಯೆ ಸರ್. ಈಗೇನಪ್ಪ ಅಂದ್ರೆ ನಮ್ಮ ಗ್ರಾಮಕ್ಕೆ ಯಾರಾದರೂ ಬೀಜರು ಬರಬೇಕಪ್ಪ ಅಂದ್ರೆ ನಿಮ್ಮ ಊರಾಗ ನೀರೇ ಸಿಗಲ್ಲ, ನಮ್ಮ ಜಳಕ ಮಾಡೋಕೆ ನೀರಿರಲ್ಲ ಅಂತಂದು ಇಂಥ ಶಬ್ದಗಳು ಬಂದವು ಸರ್. ಯಾಕಂದ್ರೆ ಇಲ್ಲಿ ಅನೇಕ ಯುವಕರು ಮದುವೆ ಆಗಕ್ಕೆ ಕುಂತವ್ ಸರ್. ಮದುವೆ ನೀರು ಇಲ್ಲದಕ್ಕೆ ಏನು ಮಾಡ್ತಾರೆ, ಪಕ್ಕದ ಹಳ್ಳಿ ಎರೆಂಚಿನಾಳು, ಆಮೇಲೆ ಲಕ್ಕುಂಡಿ, ಗದಗ, ಕೊಪ್ಪಳ, ಕುಕ್ನೂರು ಇಂಥಲ್ಲಿ ಇಟ್ಕೊಂಡು ಮದುವೆ ಮಾಡ್ಯಾರ ಸರ್. ಯಾವುದು ಪ್ರಚಾರನ ಮಾಡೋದು ಬೇಡ, ಯಾವುದೇ ವ್ಯಕ್ತಿ ನಿಂತಿರಲಿ, ನಾವು ಮೇಲೆ ಅಲ್ಲಿ ಸಿದ್ದರಾಮಯ್ಯ ಇದಾನಪ್ಪ ಅಂದ್ರೆ ಎಲ್ಲರೂ ಹೋಗಿ ವೋಟಿಂಗ್ ಆಗ್ತಾರೆ. ಅಂಥ ಊರು ತವರು ಜಿಲ್ಲೆ ಆದಂಥ ಈ ನಮ್ಮ ತಿಮ್ಮಾಪುರ ಗ್ರಾಮನ ಜಿಲ್ಲಾಡಳಿತ ಎಲ್ಲ ಕಡೆಗಣಿಸಿಬಿಡೈತೆ ಸರ್. ಇಲ್ಲಿ ನೀರಿನ ಸಮಸ್ಯೆ ಈಗಲ್ಲ ಸರ್, ಇದು ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಐತೆ ಸರ್. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಸ್ವಸಹಾಯ ಮಹಿಳಾ ಗುಂಪುಗಳಿಗೆ ಸರ್ಕಾರದಿಂದ ನೀಡೋ ಸಾಲ ಸೌಲಭ್ಯ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಮಹಿಳಾ ಒಕ್ಕೂಟದ ಮುಖ್ಯ ಬರಹಗಾರ್ತಿ ಅನಿತಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆಗಸ್ಟ್ 2024ರಿಂದ ಜನವರಿ 2026ರ ನಡುವೆ ಮಹಿಳೆಯರಿಗೆ ಸಾಲ ನೀಡುವ ಉದ್ದೇಶದಿಂದ NRLM ಯೋಜನೆಯ 19 ಲಕ್ಷ ಹಣವನ್ನು ವೈಯಕ್ತಿಕವಾಗಿ ಬಳಸಿಕೊಂಡು ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿತ್ತು. ಈ ಕುರಿತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿ ವರದಿಯನ್ನು ಸಲ್ಲಿಸಿತ್ತು. ವರದಿ ಆಧರಿಸಿ ತಾಲೂಕು ಪಂಚಾಯಿತಿ ಇಒ ಮಂಠಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಅಕ್ರಮ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಲೋಹಗಾಂವ್ ಗ್ರಾಮಸ್ಥರು ಹಣ್ಣುಗಳಿಂದಲೇ ಸಚಿವ ಎಂಬಿ ಪಾಟೀಲ್ ಹಾಗೂ ಸಚಿವ ಬೋಸರಾಜ್ ಅವರಿಗೆ ತುಲಾಭಾರ ಮಾಡಿದ್ದಾರೆ. ಗ್ರಾಮದಲ್ಲಿ ಬಾಂದಾರ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಿಕ್ಕೆ ಆಗಮಿಸಿದಂಥ ಇಬ್ಬರೂ ಸಚಿವರಿಗೆ ತಾವು ಬೆಳೆದಂಥ ವಿವಿಧ ಹಣ್ಣುಗಳಿಂದ ತುಲಾಭಾರ ಮಾಡಿದರು. ತಮ್ಮ ಗ್ರಾಮದಲ್ಲಿ ನೀರಾವರಿ ಕೆಲಸಗಳನ್ನು ಮಾಡಿ ಉತ್ತಮ ಆದಾಯ ಪಡೆಯಲಿಕ್ಕೆ ಸಚಿವರು ಮಾಡಿದಂಥ ಕೆಲಸಗಳು ಕಾರಣವಾಗಿದ್ದವು. ನಮ್ಮ ಅಭಿಮಾನದ ಸಂಕೇತವಾಗಿ ತುಲಾಭಾರ ಮಾಡಿದ್ದಾಗಿ ಗ್ರಾಮಸ್ಥರು ಸಂತಸವನ್ನು ವ್ಯಕ್ತಪಡಿಸಿದರು. ಕೇರಳದಲ್ಲಿ ಸಂಘಟನಾ ದೌರ್ಬಲ್ಯಗಳನ್ನು ಮರೆಯಾಗುವಂತೆ ಈ ಬಾರಿ ಕರ್ನಾಟಕದ ಬಿಜೆಪಿಯೂ ಸೇರಿಕೊಂಡು ಕೆಲಸ ಮಾಡಿದೆ. ಎಲ್ಲರ ಸಹಕಾರದಿಂದ ಕೇರಳ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಪಡೆಯೋ ಕನಸು ಈ ಬಾರಿ ಖಂಡಿತ ಈಡೇರುತ್ತೆ ಅಂತ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುರೇಂದ್ರನ್ ಹೇಳಿದ್ದಾರೆ. ಮನೆಗಳ್ಳತನ ತಡೆಯುವಂಥ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಜಾರಿಗೊಳಿಸಿದ್ದಾರೆ. ಸದ್ಯ ಬೇಸಿಗೆ ರಜೆ ಹಾಗೂ ಮದುವೆ ಸಮಾರಂಭಗಳು ಅಧಿಕ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮನೆ ಬೀಗ ಹಾಕಿ ಊರಿಗೆ ಹೋಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅಂಥವರು ಪೊಲೀಸ್ ಇಲಾಖೆಯ ವಾಟ್ಸಪ್ ನಂಬರ್ಗೆ ಮಾಹಿತಿ ನೀಡಿದರೆ ಪೊಲೀಸರು ಇಂತಹ ಮನೆಗಳ ಮೇಲೆ ನಿಗಾ ವಹಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟಿ, ಕಿರೇಸೂರು, ಸುಳ್ಯ ರೈತರು ಹೆಸರು ಕಾಳು ಹಣ ಸಿಗದೆ ಕಂಗಾಲಾಗಿದ್ದಾರೆ. ನಾಫೆಡ್ ಮಾರ್ಕೆಟಿಂಗ್ ಫೆಡರೇಷನ್ ಬೆಂಬಲ ಬೆಲೆಯಲ್ಲಿ ಹೆಸರುಕಾಳು ಖರೀದಿಸಿತ್ತು. ಆದರೆ ಕಳೆದ 4 ತಿಂಗಳಿಂದ ಹಣ ಪಾವತಿಸದೆ ಹೆಸರುಕಾಳು ಗುಣಮಟ್ಟದಿಂದ ಕೂಡಿಲ್ಲ ಅಂತ ರೈತರಿಗೆ ಸಬೂಬ್ ಹೇಳ್ತಾ ಇದ್ದಾರೆ.
ಇದರಿಂದ ರೊಚ್ಚಿಗೆದ ರೈತರು ನಾಫೆಡ್ ಮಾರ್ಕೆಟಿಂಗ್ ಫೆಡರೇಷನ್ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲ ಗುಣಮಟ್ಟ ಪರಿಶೀಲಿಸಿದ ನಂತರನೇ ಖರೀದಿ ಮಾಡಿರೋದು. ಒಂದು ವೇಳೆ ಗುಣಮಟ್ಟ ಸರಿ ಇಲ್ಲದೇ ಇದ್ರೆ ಅವತ್ತೇ ರಿಜೆಕ್ಟ್ ಮಾಡಬೇಕಾಗಿತ್ತು. ಇವಾಗ ಖರೀದಿ ಪ್ರಕ್ರಿಯೆ ಪೂರ್ಣಗೊಂಡ ಕೆಲ ತಿಂಗಳ ನಂತರ ವಾಪಸ್ ಮಾಡಿರೋದು ಸರಿಯಲ್ಲ ಅಂತ ನಾಫೆಡ್ ಕಾರ್ಯವೈಖರಿಗೆ ಕಿಡಿಕಾರಿದ್ದಾರೆ. ಈ ಬಗ್ಗೆ ಸ್ಥಳೀಯ ಶಾಸಕ ಮತ್ತು ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೆಸರು ಕಾಳಿನ ದುಡ್ಡು ಕೊಡಿ ಇಲ್ವೇ ವಿಷ ಕೊಡಿ ಅಂತಿದ್ದಾರೆ ರೈತರು. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ದೇವಸ್ಥಾನಕ್ಕಾಗಿ 20 ಗುಂಟೆ ಜಮೀನು ದಾನ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಬೂದುಗುಂಪ ಗ್ರಾಮದಲ್ಲಿ ಕರಿಯಮ್ಮ ದೇವಸ್ಥಾನಕ್ಕೆ ಶಾಸಕ ರೆಡ್ಡಿ ಜಮೀನು ದಾನ ಮಾಡಿದ್ದಾರೆ. ಚುನಾವಣೆ ವೇಳೆ ಶಾಸಕರು ದೇವಸ್ಥಾನಕ್ಕೆ ಜಾಗ ಕೊಡುವುದಾಗಿ ಮಾತನ್ನು ಕೊಟ್ಟಿದ್ದರು. ಅದರಂತೆ ಜಮೀನು ಕೊಟ್ಟಿದ್ದಕ್ಕೆ ಗ್ರಾಮಸ್ಥರು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸನ್ಮಾನಿಸಿದ್ದಾರೆ. ಧಾರವಾಡದ ಮರೇವಾಡದ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ದೇವಸ್ಥಾನದ ಆವರಣದಿಂದ ಗ್ರಾಮದ ಪ್ರಮುಖ ಬೀದಿಯಲ್ಲಿ ರಥೋತ್ಸವ ಎಳೆದು ಸಂಭ್ರಮಿಸಿದ್ದಾರೆ. ಸಾವಿರಾರು ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಗ್ರಾಮದಲ್ಲಿ ಬಂಧು ಶತಪುರುಷನ ನೂತನ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ನೂತನ ರಥಕ್ಕೆ ಹೋಮ ಸೇರಿದಂತೆ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಅದ್ದೂರಿ ಜಾತ್ರೆ ಮಾಡಿದ್ದಾರೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಯಘೋಷಗಳೊಂದಿಗೆ ಜಾತ್ರೆ ನೆರವೇರಿದೆ.